ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶಾಂತ ಚಿತ್ತದ ವೃಷಭ ರಾಶಿಯ ಬಂಧುಗಳೇ, ವೃಷಭ ರಾಶಿ ಅಂದರೆ ಅದು ಸ್ಥಿರತೆ, ತಾಳ್ಮೆ ಮತ್ತು ಸೌಂದರ್ಯದ ಸಂಕೇತ. ನಿಮ್ಮ ರಾಶ್ಯಾಧಿಪತಿ ಸುಖ ಸಮೃದ್ಧಿಯ ಕಾರಕನಾದ ಶುಕ್ರ. ನೀವು ಸಾಮಾನ್ಯವಾಗಿ ಆತುರ ಆಗಿರೋದಿಲ್ಲ. ಯಾವುದನ್ನು ಆಳವಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ನಿಮ್ಮ ಈ ಗಾಂಭೀರ್ಯ ಮತ್ತು ಸೌಮ್ಯ ಸ್ವಭಾವನೆ ಅನೇಕರನ್ನು ನಿಮ್ಮತ್ತ ಸೆಳೆಯುತ್ತೆ. ಆದರೆ ಮಾರ್ಚ್ 1, 2, 3 ಈ 3 ದಿನಗಳಲ್ಲಿ ನಿಮ್ಮ ಬದುಕಲ್ಲಿ ಒಂದು ವಿಶೇಷ ಬದಲಾವಣೆ ಅನ್ನೋದು ನಡೆಯುತ್ತೆ. ನಿಮ್ಮನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಒಬ್ಬ ಅದ್ಭುತ ಮನುಷ್ಯನಾಗಿ ಕಂಡು ಆರಾಧಿಸುವ ಒಬ್ಬ ಸ್ತ್ರೀ ನಿಮ್ಮ ಜೀವನದೊಳಗೆ ಪ್ರವೇಶ ಮಾಡ್ತಾಳೆ. ಆ ರಹಸ್ಯ ಸ್ತ್ರೀ ಯಾರು? ಆಕೆಯ ನಿಷ್ಕಲ್ಮಶ ಪ್ರೀತಿ ನಿಮಗೆ ಹೇಗೆ ಬದಲಾವಣೆಯನ್ನು ಮಾಡಿಕೊಡುತ್ತೆ? ವಿವರವಾಗಿ ತಿಳಿಯೋಣ. ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೃಷಭ ರಾಶಿಯವರನ್ನ ಸ್ತ್ರೀಯರು ಇಷ್ಟಪಡೋದಕ್ಕೆ ಪ್ರಮುಖ ಕಾರಣ ವೃಷಭ ರಾಶಿಯ ಪುರುಷರಲ್ಲಿ ಸ್ತ್ರೀಯರಿಗೆ ಹಿತ ನೀಡುವ ಕೆಲವು ಅದ್ಭುತ ಗುಣಗಳು. ವಿಶ್ವಾಸಾರ್ಹತೆ. ನೀವು ಒಮ್ಮೆ ಮಾತು ಕೊಟ್ರೆ ಅದನ್ನು ಮುರಿಯೋದಿಲ್ಲ. ಒಬ್ಬ ಹೆಣ್ಮಗಳಿಗೆ ಬೇಕಾದ ದೊಡ್ಡ ಆಸ್ತಿ ಅಂದರೆ ನಂಬಿಕೆ, ಅದು ನಿಮ್ಮಲ್ಲಿದೆ. ಸೌಂದರ್ಯ ಪ್ರಜ್ಞೆ. ಶುಕ್ರನ ಪ್ರಭಾವದಿಂದ ನಿಮ್ಮಲ್ಲಿ ಒಂದು ರೀತಿಯ ಕಲೆ ಮತ್ತು ಸೌಂದರ್ಯದ ಬಗ್ಗೆ ಆಸಕ್ತಿ ಇರುತ್ತೆ. ನಿಮ್ಮ ಅಚ್ಚುಕಟ್ಟುತನ ಸ್ತ್ರೀಯರನ್ನ ಸೆಳೆಯುತ್ತೆ. ನೀವು ಬೇಗನೆ ಸಿಟ್ಟು ಮಾಡಿಕೊಳ್ಳೋದಿಲ್ಲ. ನಿಮ್ಮ ಈ ಶಾಂತ ಸ್ವಭಾವ ಎಂತಹ ಕಠಿಣ ಮನಸ್ಸನ್ನು ಕೂಡ ಕರಗಿಸುವ ಶಕ್ತಿಯನ್ನು ಹೊಂದಿದೆ. ಇನ್ನು ಮಾರ್ಚ್ 1, 2, 3ರಂದು ಪ್ರೇಮದ ಮಂದಹಾಸ. 1ರಂದು ಭಾವನೆಗಳ ಮೌನ ಸಂಕೇತ. ಈ ದಿನ ನೀವು ಕೆಲಸದ ನಿಮಿತ್ತ ಯಾವುದೋ ಒಂದು ಸ್ಥಳಕ್ಕೆ ಹೋದಾಗ ಅಥವಾ ಸಾಮಾಜಿಕ ಕಾರ್ಯಕ್ರಮವೊಂದರಲ್ಲಿ ಒಬ್ಬ ಸ್ತ್ರೀಯ ತೀಕ್ಷ್ಣ ನೋಟವನ್ನು ಗಮನಿಸ್ತೀರಾ. ಆಕೆ ನಿಮ್ಮ ಬಗ್ಗೆ ಅತೀವ ಗೌರವ ಹೊಂದಿದ್ದಾಳೆ ಎಂಬ ಸುಳಿವು ಕೂಡ ನಿಮಗೆ ಸಿಗುತ್ತೆ. ಬಹುಶಃ ನಿಮ್ಮ ಹಳೆಯ ಪರಿಚಯವೊಂದು ಈಗ ಹೊಸ ರೂಪ ಪಡೆಯಲು ಸಿದ್ಧ ಆಗ್ತಾ ಇದೆ ಎಂಬ ಭಾವನೆ ಮೂಡುತ್ತೆ. ಇನ್ನು ಮಾರ್ಚ್ 2ರಂದು ಅಂತರಂಗದ ಮಾತುಗಳು. ವೃಷಭ ರಾಶಿಯವರಿಗೆ ಒಂದು ವಿಶೇಷ ಅನುಭವ ಕಾದಿದೆ. ಆ ರಹಸ್ಯ ಸ್ತ್ರೀ ಯಾವುದೋ ಒಂದು ನೆಪದಲ್ಲಿ ನಿಮ್ಮ ಬಳಿ ಬಂದು ಮಾತನಾಡಬಹುದು. ನಿಮ್ಮ ಕಷ್ಟದ ದಿನಗಳಲ್ಲಿ ನೀವು ತೋರಿದ ತಾಳ್ಮೆಯನ್ನು ಆಕೆ ಮೆಚ್ಚಿಕೊಳ್ತಾಳೆ. ನಿನಗೆ ಗೊತ್ತಿಲ್ಲದೆ ನಾನು ನಿನ್ನನ್ನು ಗಮನಿಸ್ತಾ ಇದ್ದೇನೆ ಎಂಬ ಅರ್ಥದಲ್ಲಿ ಆಕೆ ನೀಡುವ ಸಣ್ಣ ಸುಳಿವು ನಿಮ್ಮ ಮನಸ್ಸಲ್ಲಿ ಪ್ರೇಮದ ಕಿಡಿ ಹೊತ್ತಿಸೋದಕ್ಕೆ ಸಾಕಾಗುತ್ತೆ. ಇನ್ನು 3ನೇ ತಾರೀಕು, ಆ ರಹಸ್ಯ ಸ್ತ್ರೀ ಇಂದು ಧೈರ್ಯ ಮಾಡಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ಬೋದು. ಆಕೆಯ ಪ್ರೀತಿಯಲ್ಲಿ ಯಾವುದೇ ಮುಚ್ಚುಮರೆ ಅನ್ನೋದು ಇರೋದಿಲ್ಲ. ಆಕೆಯ ಮಾತುಗಳು ನಿಮ್ಮ ಜೀವನಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತೆ. ಆ ರಹಸ್ಯ ಸ್ತ್ರೀಯ ಗುರುತು ಮತ್ತು ಲಕ್ಷಣಗಳೇನೇನು? ವೃಷಭ ರಾಶಿಯವರೇ, ಈ ಸ್ತ್ರೀಯನ್ನು ಅರಿಯೋದಕ್ಕೆ ಇಲ್ಲಿರುವ ಕೆಲವು ಲಕ್ಷಣಗಳನ್ನು ಗಮನಿಸಿ. ಈಕೆ ನಿಮ್ಮ ಕೆಲಸದ ಸ್ಥಳದಲ್ಲಿರುವ ಸ್ತ್ರೀಯಾಗಿರ್ಬೋದು ಅಥವಾ ನಿಮ್ಮ ಕಲಿಕೆಯ ದಿನಗಳಲ್ಲಿ ನಿಮ್ಮೊಂದಿಗೆ ಇದ್ದ ಗೆಳತಿ ಆಗಿರಬಹುದು. ಹಾಗೆ ರೂಪದ ಬಗ್ಗೆ ಹೇಳೋದಾದರೆ ಈಕೆಯ ಮುಖದಲ್ಲಿ ಒಂದು ರೀತಿಯ ಶಾಂತಿ ಇರುತ್ತೆ. ಸದಾ ಮಂದಹಾಸ ಬೀರುವ ಈಕೆ ಬಹಳ ಮಿತಭಾಷಿ. ಈಕೆಯ ಕಣ್ಣುಗಳಲ್ಲಿ ನಕ್ಷತ್ರದಂತಹ ಮಿಂಚಿರುತ್ತೆ. ವೈಶಿಷ್ಟ್ಯ, ಆಕೆಗೆ ನಿಮ್ಮ ಹಣ ಅಥವಾ ಆಸ್ತಿಗಿಂತ ನಿಮ್ಮ ಮನಸ್ಸು ಮುಖ್ಯವಾಗಿರುತ್ತೆ. ನಿಮ್ಮ ಚಿಕ್ಕ ಕೆಲಸಗಳನ್ನು ಪ್ರೋತ್ಸಾಹಿಸುವ ಮೂಲಕ ಆಕೆ ನಿಮ್ಮ ಮೇಲೆ ಪ್ರಾಣವನ್ನೇ ಇಟ್ಟಿರ್ತಾಳೆ. ವೃಷಭ ರಾಶಿಯವರಿಗೆ ಇರುವ ಎಚ್ಚರಿಕೆಯನ್ನು, ಶುಕ್ರನ ರಾಶಿಯಾಗಿರೋದ್ರಿಂದ ನೀವು ಸುಖ ವಿಲಾಸಗಳಿಗೆ ಬೇಗನೆ ಮಾರು ಹೋಗುವ ಸಾಧ್ಯತೆ ಇರುತ್ತೆ. ಬದ್ಧತೆ ಮರೆಯಬೇಡಿ. ನೀವು ಈಗಾಗಲೇ ಸಂಸಾರದ ಜೀವನದಲ್ಲಿ ಇದ್ದರೆ ಈ ಹೊಸ ಆಕರ್ಷಣೆ ನಿಮ್ಮ ಬದುಕಲ್ಲಿ ಬಿರುಗಾಳಿಯನ್ನು ಎಬ್ಬಿಸಬಹುದು. ವೃಷಭ ರಾಶಿಯವರು ತಮ್ಮ ಕುಟುಂಬದ ಮೌಲ್ಯಗಳಿಗೆ ಹೆಸರುವಾಸಿಯಾದವರು. ಆ ಹೆಸರಿಗೆ ಕಳಂಕ ಬಾರದಂತೆ ನೋಡಿಕೊಳ್ಳಿ. ನಿರ್ಧಾರದಲ್ಲಿ ದೃಢತೆ ಇರಲಿ. ಆವೇಶಕ್ಕೆ ಒಳಗಾಗಿ ಅಥವಾ ಕ್ಷಣಿಕ ಸುಖಕ್ಕಾಗಿ ನಿಮ್ಮ ವರ್ಷಗಳ ಕಾಲದ ಬಾಂಧವ್ಯವನ್ನು ಬಲಿ ನೀಡೋದಕ್ಕೆ ಹೋಗಬೇಡಿ. ಯಾವುದಕ್ಕೂ ಕೂಡ ತಾಳ್ಮೆಯಿಂದ ಯೋಚಿಸಿ ನಿರ್ಧರಿಸಿ. ಶಾಂತಿ ಮತ್ತು ದೈವಿಕ ಪರಿಹಾರಗಳು. ಈ ಕೆಟ್ಟ ಒಂದು ಕಾಲದಿಂದ ನೀವು ಹೇಗೆ ಹೊರಗಡೆ ಬರೋದು? ಈ 3 ದಿನಗಳ ಭಾವನಾತ್ಮಕ ಒತ್ತಡದಿಂದ ಹೊರಬರೋದಕ್ಕೆ, ಶುಭ ಫಲ ಪಡೆಯೋದಕ್ಕೆ ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಮಹಾಲಕ್ಷ್ಮಿ ಆರಾಧನೆ ಮಾಡಿ. ವೃಷಭ ರಾಶಿಯ ಅಧಿಪತಿ ಶುಕ್ರನಿಗೆ ಮಹಾಲಕ್ಷ್ಮಿಯೇ ದೈವ. ಈ ದಿನಗಳಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿ ಅಥವಾ ಕನಕದಾರ ಸ್ತೋತ್ರವನ್ನು ಕೇಳಿ. ಇದರಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ದೊರೆಯುತ್ತೆ. ಬಿಳಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡಿ. ಶುಕ್ರನ
ಪ್ರೀತ್ಯಾರ್ಥವಾಗಿ ಅಕ್ಕಿ ಪಾಯಸ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡಿ. ಇದು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತೆ. ಹಸುವಿಗೆ ಸೇವೆ, ಗೋಮಾತೆಗೆ ಹಸಿರು ಹುಲ್ಲು ಅಥವಾ ಬೆಲ್ಲ ನೀಡಿ ವೃಷಭ ರಾಶಿಗೆ ಗೋ ಸೇವೆ ಅತ್ಯಂತ ಶ್ರೇಷ್ಠ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಸುಂದರ ಭವಿಷ್ಯದತ್ತ ನಿಮ್ಮ ಪಯಣ ಸಾಗ್ತಾ ಇದೆ. ಪ್ರೀತಿ ಎನ್ನುವುದು ಸೌಭಾಗ್ಯ. ಒಬ್ಬ ಸ್ತ್ರೀ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಅದೊಂದು ಗೌರವ. ಅದು ನಿಮ್ಮ ನಡವಳಿಕೆಗೆ ಸಂದ ಜಯ. ಈ ಪ್ರೀತಿಯನ್ನು ಸರಿಯಾದ ಹಾದಿಯಲ್ಲಿ ಸ್ವಾಗತಿಸಿ. ನಿಮ್ಮ ಸ್ಥಿರತೆಯ ಜೊತೆಗೆ ಸ್ವಲ್ಪ ಪ್ರೇಮವನ್ನು ಬೆರೆಸಿ. ಜೀವನವು ಸ್ವರ್ಗದಂತೆ ಸುಂದರವಾಗಿರುತ್ತೆ. ಆದರೆ ನೆನ್ಪಿಟ್ಕೊಂಬಿಡಿ, ಇದ್ಯಾವುದು ಕೂಡ ಮದುವೆಯಾದವರಿಗೆ ಅನ್ವಯ ಆಗೋದಿಲ್ಲ. ನೀವು ನಿಮ್ಮ ಸಂಸಾರವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.